ನಟಿ ಕಾವ್ಯ ಸಂಸಾರ ಗಲಾಟೆ ಈಗ ಬೀದಿಗೆ ಬಂದಿದೆ. ಕಾವ್ಯ ದಂಪತಿ ಮಾಡಿರುವ ಹಲ್ಲೆ ವಿಡಿಯೋ ವೈರಲ್. ಪೊಲೀಸರಿಗೆ ವಿಡಿಯೋ ಫೋಟೋ ನೀಡಿರುವ ಪ್ರೇಮ. ಸೋಮಶೇಖರ್ ಚಪ್ಪಲಿಯಿಂದ ಹೊಡೆದ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸದ್ಯಕ್ಕೆ ಕಾಕಿಗೆ ತಲೆನೋವಾಗಿದೆ. ಸೀರಿಯಲ್ ನಟಿ ಸಂಸಾರದ ಗಲಾಟೆ, ನಟಿ ಮಾಡಿದ್ದ ಹಲ್ಲೆ ಆರೋಪ ಪ್ರಕರಣಕ್ಕೆ ಬೇಗ ಟ್ವಿಸ್ಟ್ ಸಿಕ್ಕಿದೆ. ಧಮ್ಕಿ ಹಲ್ಲೆ ಕೇಸಲ್ಲಿ ಸುಳ್ಳು ಹೇಳಿದ್ರ ಕಾವ್ಯ ಗೌಡ? ಹಾಗಾದ್ರೆ ಕಾವ್ಯ ಗೌಡ ಮತ್ತು ಪ್ರೇಮ ಕುಟುಂಬಸ್ಥರ ಗಲಾಟೆ ಪ್ರಕರಣ ಈಗ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಪ್ರಾಥಮಿಕ ತನಿಖೆಯ ವೇಳೆ ಕಾವ್ಯ ವಿರುದ್ಧ ಹೆಚ್ಚು ಸಾಕ್ಷ್ಯ. ನಟಿ ಕಾವ್ಯ ಮತ್ತು ಸೋಮಶೇಖರ್ ಮೇಲೆ ಸಾಕ್ಷ್ಯ ಹೆಚ್ಚಾಗಿದೆ. ಕಾವ್ಯ ದಂಪತಿ ಮಾಡಿರುವ ಹಲ್ಲೆ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಪೊಲೀಸರಿಗೆ ವಿಡಿಯೋ ಫೋಟೋ ನೀಡಿರುವ ಪ್ರೇಮ. ಸೋಮಶೇಖರ್ ಚಪ್ಪಲಿಂದ ಹೊಡೆದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಕಾಕಿಗೆ ದೊಡ್ಡ ತಲೆನೋವಾಗಿದೆ. ಸೀರಿಯಲ್ ನಟಿ ಸಂಸಾರದ ಗಲಾಟೆ, ನಟಿ ಮಾಡಿದ್ದ ಹಲ್ಲೆ ಆರೋಪ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಧಮ್ಕಿ ಹಲ್ಲೆ ಕೇಸಲ್ಲಿ ಸುಳ್ಳು ಹೇಳಿದ್ರ ಹಾಗಾದ್ರೆ ಕಾವ್ಯ ಗೌಡ? ಅವರು ಹೇಳಿರುವ ಹೇಳಿಕೆಗಳೆಲ್ಲವೂ ಕೂಡ ಸುಳ್ಳ? ಕಾವ್ಯ ಗೌಡ ಮತ್ತು ಪ್ರೇಮ ಕುಟುಂಬಸ್ಥರ ಗಲಾಟೆ ಪ್ರಕರಣ ಪ್ರಾಥಮಿಕ ತನಿಖೆಯ ಸಂದರ್ಭದಲ್ಲಿ ಕಾವ್ಯ ವಿರುದ್ಧ ಹೆಚ್ಚು ಸಾಕ್ಷ್ಯಗಳು ಲಭ್ಯ ಆಗಿದೆ. ಇನ್ನು ನಟಿ ಕಾವ್ಯ ಮತ್ತು ಸೋಮಶೇಖರ್ ಮೇಲೆ ಸಾಕ್ಷ್ಯಗಳು ಹೆಚ್ಚಾಗಿ ಈಗ ಪೊಲೀಸರ ಕೈ ಸೇರಿದೆ. ಇನ್ನು ಕಾವ್ಯ ದಂಪತಿ ಮಾಡಿರುವ ಹಲ್ಲೆಯ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಈಗ ಇಷ್ಟು ದಿನ ಕಾವ್ಯ ಗೌಡ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು, ಜೊತೆಗೆ ಪ್ರೇಮ ದಂಪತಿಯ ವಿರುದ್ಧವಾಗಿ ಕೆಲವೊಂದಿಷ್ಟು ಆರೋಪವನ್ನ ಮಾಡಿದ್ರು. ಜೊತೆಗೆ ಅವರ ಪ್ರೇಮ ಅಂತ ಏನಿದ್ದಾರೆ ಅವರ ವಿರುದ್ಧವಾಗಿ, ಅವರ ತಂದೆಯ ವಿರುದ್ಧವಾಗಿ ಕೂಡ ಆರೋಪವನ್ನ ಮಾಡಿದ್ರು. ನಾನು ರೇಪ್ ಮಾಡ್ತೀವಿ ಅಂತ ಕೂಡ ನನಗೆ ಧಮಕಿಯನ್ನ ಹಾಕಿದ್ರು ಅಂತ ಕೂಡ ಆರೋಪವನ್ನ ಮಾಡಿದ್ರು. ಆದರೆ ಈಗ ಸದ್ಯಕ್ಕೆ ಕಾವ್ಯ ಗೌಡ ವಿರುದ್ಧವಾಗಿ ಸಾಕಷ್ಟು ಸಾಕ್ಷ್ಯಗಳು ಪೊಲೀಸರ ಕೈ ಸೇರಿದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಕಾವ್ಯ ಗೌಡ ಸಂಸಾರ ಗಲಾಟೆ ಬೀದಿಗೆ ಬಂದು ನಿಂತಿದೆ. ಕಾವ್ಯ ಗೌಡ ಸಾಕಷ್ಟು ಆರೋಪವನ್ನ ಪ್ರೇಮ ದಂಪತಿಯ ವಿರುದ್ಧವಾಗಿ ಮಾಡಿದ್ರು. ಜೊತೆಗೆ ಪ್ರೇಮ ಅವರ ತಂದೆಯ ಮೇಲೂ ಕೂಡ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದ್ರು. ಆದ್ರೆ ಈಗ ಸದ್ಯಕ್ಕೆ ಕಾವ್ಯ ಮತ್ತೆ ಅವರ ಗಂಡ ಸೋಮಶೇಖರ್ ವಿರುದ್ಧವಾಗಿಯೇ ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿದೆ. ಏನೆಲ್ಲ ಅಪ್ಡೇಟ್ ಇದೆ ಅರುಣ್? ಮತ್ತೆ ಅವರ ಸಂಬಂಧಿಯಾದಂತ ಪ್ರೇಮ ಏನಿದ್ದಾರೆ ಇಬ್ರು ಸಹ ಸೊಸೆಯರಾಗಿರ್ತಾರೆ. ಮತ್ತೆ ಏನು ಅವರ ಮನೆಯ ಗಲಾಟೆ ಸಂಸಾರ ಏನು ಇದೀಗ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಕಾವ್ಯ ಗೌಡ ಮತ್ತು ಸೋಮಶೇಖರ್ ವಿರುದ್ಧ ಹೆಚ್ಚು ಸಾಕ್ಷ್ಯಗಳು ಸಿಕ್ಕಿರುವಂತದ್ದು. ಅಂದ್ರೆ ಇವರು ಎಲ್ಲ ಆರೋಪವನ್ನ ಮಾಡಿದ್ರು, ನಮ್ಮ ಮಗಳ ಮೇಲೆ ಹಲ್ಲೆಯನ್ನ ಮಾಡಿದ್ರು ಅಂತ ಹೇಳಿದ್ರು. ಮತ್ತೆ ಪ್ರೇಮ ಅವ್ರ ತಂದೆ ಬಂದು ಅವನ್ನೆಲ್ಲ ರೇಪ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದ್ರು. ಮತ್ತೆ ಅವರ ಗಂಡನಿಗೆ ಚಾಕು ಹಾಕ್ತಿದ್ದಾರೆ, ಅವ್ರ ಗಂಡ ಐಶ್ವರ್ಯಲ್ಲಿದ್ದಾರೆ ಅಂತ ಹೇಳಿದ್ರು ಮಾಧ್ಯಮಗಳ ಮುಂದೆ. ಅಂದ್ರೆ ಪೊಲೀಸರಿಗೆ ಇದರ 3 ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷ್ಯಗಳನ್ನ ಅವರು ಹುಡುಕಿಲ್ಲ. ಅದರ ಬದಲಾಗಿ ಇವರ ವಿರುದ್ಧನೇ ಪ್ರೇಮ ಅವರು ಹೆಚ್ಚು ಸಾಕ್ಷ್ಯಗಳನ್ನ ಒದಗಿಸಿರುವಂತದ್ದು ನನಗೆ ಗೊತ್ತಾಗಿರುವಂತದ್ದು. ಪೊಲೀಸರು ಮಾಡಿದ್ರು, ಇಬ್ಬರನ್ನು ಠಾಣೆಗೆ ಕಳಿಸಿ ಒಂದು ಸಂದರ್ಭದಲ್ಲಿ ಅವರು ಹೇಳಿಕೆಯನ್ನು ಮಾಡಿಕೊಂಡಿದ್ರು. ಮತ್ತೆ ನಿಮ್ಮ ಮನೆಗಳಲ್ಲಿ ಇರುವಂತಹ ಸಾಕ್ಷ್ಯಗಳನ್ನ ಕೊಡಿ ಅಂತ ಹೇಳಿದ್ರು. ಅವರ ವಿರುದ್ಧ ಇದ್ದಂತಹ ಸಾಕ್ಷ್ಯಗಳನ್ನ ಪ್ರೇಮ ಅವರು ಕೊಟ್ಟಿರುವಂತದ್ದು. ಅದೇ ರೀತಿ ಅವರು ಸಹ ಹಾಕೊಂಡಿದ್ರು ಪೊಲೀಸರು ಕೊಡುವಂತ. ಆದ್ರೆ ಅವರ ಬಳಿ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷ್ಯಗಳು ಇದ್ದಿಲ್ಲ. ಇದರಲ್ಲಿ ಗೊತ್ತಾಗಿರುವಂತದ್ದು ಮೇಲ್ನೋಟಕ್ಕೆ ಕಾರ್ಯಗಳು ಅವರೇ ಎಲ್ಲ ಒಂದ್ ಕಡೆ ಒಂದು ಇದನ್ನ ಪ್ರೀತಿ ಮಾಡಿ ಈ ರೀತಿ ಒಂದು ಮಾಧ್ಯಮಗಳಲ್ಲಿ ಫುಲ್ಲು ಮಾಹಿತಿ ಬರೋ ರೀತಿ ಮಾಡಿರೋದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಅದನ್ನು ಸಹ ಪೊಲೀಸರು ಒಂದು ಮತ್ತೊಂದು ಚಾರ್ಜನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಅಂದ್ರೆ ಅಲ್ಲಿ ಅವರ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರು ಅವರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡು ಸಹ ಸಿದ್ಧತೆ ಇಲ್ಲ ಅಂತ ಹೇಳಿ. ಮತ್ತೆ CCTV ಪೊಲೀಸರು ಕೇಳಿದ್ರು ಕಾವ್ಯ ಗೌಡ ಅವರ ಮನೆಯ CCTV ಅದನ್ನು ಸಹ ಕೊಟ್ಟಿಲ್ಲ. ಜೊತೆಗೆ ಏನಂತ ಅವರ ಫೋನ್ಗೂ ಇರುವಂತಹ CCTV ಸಹ ಕೊಟ್ಟಿದ್ರು, ಅದನ್ನು ಸಹ ಅವರು ಕೊಟ್ಟಿಲ್ಲ. ಹಾಗಾಗಿ ಪೊಲೀಸರು ಈಗ ಒಂದು ಅವರ ಮನೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡು ಅವರ ವರ್ಷ ಏನಿರುತ್ತೆ ನಿಜವಾಗ್ಲೂ ಗಲಾಟೆ ಆಗಿದೆ ಅಥವಾ ಸಾಕುಗಳ ಇರಿತ ಆಗಿದೆ, ಏನಾಗಿದೆ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅವರು ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡು ಒಂದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆನ ಮುಂದುವರೆಸ್ತಾರೆ. ಮತ್ತೆ ಈಗ ಏನು ಇಬ್ಬರನ್ನೂ ಸಹ ತನಿಖೆ ಮಾಡಿರುವಂತದ್ದು ಪೊಲೀಸರು. ಅಂದ್ರೆ ಮುಂದೆ ಏನೋ ಅದೇ ರೀತಿಯಾದ ಗಲಾಟೆ ಮಾಡ್ಕೊಳ್ಬಾರ್ದು ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಸಹ ಮಾಡಿ ಕಳಿಸಿರುವಂತದ್ದು. ಮತ್ತೆ ಇಬ್ರು ಇದೇ ರೀತಿ ಗಲಾಟೆ ಮಾಡ್ಕೊಂಡು ಅವರ ವಿರುದ್ಧ ಒಂದು ಬಂದವರೆಲ್ಲ ಏನ್ ಮಾಡ್ತಾರೆ ಮಾನಿಟರಿ ಅಡಿಯಲ್ಲಿ ಮಾಡ್ತೀವಿ ಅಂತ ಸಹ ಪೊಲೀಸರು ಹೇಳಿರುವಂತದ್ದು. ಆಯ್ತು. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸೀರಿಯಲ್ ನಟಿ ಕಾವ್ಯ ಗೌಡ ಸಂಸಾರದ ಗಲಾಟೆ ಈಗ
ದೊಡ್ಡ ತಿರುವನ್ನ ಪಡ್ಕೊಳ್ತಾ ಇದೆ. ನಟಿ ಮಾಡಿದ ಹಲ್ಲೆ ಆರೋಪಗಳ ಪ್ರಕರಣಕ್ಕೆ ಈಗ ಒಂದು ದೊಡ್ಡ ಟ್ವಿಸ್ಟೇ ಸಿಗ್ತಾ ಇದೆ. ಕಾವ್ಯ ಗೌಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಚಾಕುವಿನಿಂದ ಇರಿದಿದ್ದಾರೆ ಎಂದಿದ್ದ ನಟಿ ಕಾವ್ಯ ಗೌಡ ಐಸಿಯುಗೆ ಅಡ್ಮಿಟ್ ಆಗುವಷ್ಟು ಚಾಕು ಇರಿತ ಆಗಿತ್ಯಾ? ಹಾಗಾದ್ರೆ ಚಾಕು ಇರಿದಿದ್ದಕ್ಕೆ ಪೂರಕ ಎವಿಡೆನ್ಸ್ ಇನ್ನೂ ಸಿಕ್ಕಿಲ್ಲ. ಗಲಾಟೆ, ಹೊಡೆದಾಟ, ಅವಾಚ್ಯ ಶಬ್ದಗಳಿಂದ ಬೈಗುಳ. ಆದ್ರೆ ಇದಕ್ಕೆಲ್ಲ ಸೂಕ್ತ ಸಾಕ್ಷ್ಯ ಇನ್ನೂ ಕೊಟ್ಟಿಲ್ಲ ಕಾವ್ಯ ಗೌಡ. ಆರೋಪಕ್ಕೆ ತಕ್ಕಂತೆ ಸಾಕ್ಷ್ಯಗಳನ್ನ ಪೊಲೀಸರು ಕೇಳಿದ್ದಾರೆ. ಕಾವ್ಯ ಪತಿ ಸೋಮಶೇಖರ್ಗೆ ಎದುರಾಗುತ್ತಾ ಹಾಗಾದ್ರೆ ಸಂಕಷ್ಟ? ಸದ್ಯ ಪ್ರಾಥಮಿಕವಾಗಿ ಪೊಲೀಸರಿಂದ ಎಲ್ಲರ ವಿಚಾರಣೆಯನ್ನ ಮಾಡಲಾಗಿದೆ. ಮನೆಗೆ ಹೋಗಿ ಸ್ಥಳ ಮಹಜರನ್ನು ಕೂಡ ನಡೆಸಲು ಖಾಕಿ ಸಿದ್ಧತೆಯನ್ನ ಮಾಡ್ತಾ ಇದೆ. ಎಲ್ಲ ಸಿಸಿಟಿವಿಗಳ ಪರಿಶೀಲನೆಯನ್ನ ಪೊಲೀಸರು ನಡೆಸಲಿದ್ದಾರೆ. ಮನೆ ಕೆಲಸದವರನ್ನ ವಿಚಾರಣೆ ನಡೆಸಲು ಖಾಕಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಚಾಕುವಿನಿಂದ ಇರಿದಿದ್ದಾರೆ ಅಂತ ನಟಿ ಕಾವ್ಯ ಗೌಡ ಆರೋಪವನ್ನ ಮಾಡಿದ್ರು. ಐಸಿಯುಗೆ ಅಡ್ಮಿಟ್ ಆಗುವಷ್ಟು ಹಾಗಾದ್ರೆ ಚಾಕುವಿನಿಂದ ಇರಿತ ಆಗಿದ್ಯಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಸಾಕಷ್ಟು ಆರೋಪಗಳನ್ನ ಕಾವ್ಯ ಗೌಡ ಅವರು ಮಾಡಿದ್ರು. ಹಾಗಾಗಿ ಪೊಲೀಸರು ಈಗ ಏನೆಲ್ಲ ಆರೋಪಗಳನ್ನ ಮಾಡಿದ್ದೀರಿ ಆ ಎಲ್ಲ ಆರೋಪಗಳಿಗೂ ಕೂಡ ಸಾಕ್ಷ್ಯಾಧಾರಗಳನ್ನ ಒದಗಿಸಬೇಕಾಗತ್ತೆ. ನಿಮ್ಮ ಬಳಿ ಏನೆಲ್ಲ ಸಾಕ್ಷಿಗಳಿದ್ದಾವೆ, ಎವಿಡೆನ್ಸ್ಗಳಿದ್ದಾವೆ, ಅದೆಲ್ಲವನ್ನು ಕೂಡ ಸಬ್ಮಿಟ್ ಮಾಡಬೇಕು ಅಂತ ಪೊಲೀಸರು ಆಲ್ರೆಡಿ ತಿಳಿಸಿದ್ದಾರೆ. ಆದರೆ ಇದುವರೆಗೂ ಕೂಡ ಆ ಒಂದು ಆರೋಪಗಳಿಗೆ ತಕ್ಕಂತೆ ಈಗ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳನ್ನು ಕೂಡ ಒದಗಿಸಿಲ್ಲ.